ಹಂಚ್ ನೋಡ್ರಿ, ಆರ್ಸಿಸಿ ನೋಡ್ಕೊಳ್ರಿ. ಹಂಚುಗಳು ಹೋಗಿದಾವೆ. ಟಿವಿ ಸ್ಟ್ಯಾಂಡ್ ಎಲ್ಲ ಹೊಡೆದೋಗಿದೆ. ನಮ್ಮ ಪರಿಸ್ಥಿತಿ ರೈತರದ ಎಣ್ಣೆ ಆನ್ ಮಾಡಿದ್ರೆ ಬೋರ್ ಸಮೇತ ಸುತ್ತಾ ಇದಾವೆ. ಆ ಸೌಂಡ್ ಇದಕ್ಕೆ ಅದು ಪ್ರತಿದಿನ ನಡೆಯುತ್ತೆ, ಒಂದ್ ದಿವಸದಲ್ಲ ನಡೆಯುತ್ತದು. ಮತ್ತೆ ಲೈಟ್ ಎಲ್ಲ ಬ್ಲಾಕ್ ಮಾಡ್ತಾರೆ. ಇನ್ನು ಅವ್ರು ಇದು ಮಾಡ್ತಾನೆ ಇದಾರೆ. ಸುಟ್ಟೋಯ್ತು ನಿನ್ನೆ ಸಹ. ಪ್ರತಿಯೊಂದು ಮನೆಗೂ ಹಾನಿ ಆಗಿದೆ. ಒಂದ್ ಮನೆಗೂ ಪ್ರತಿಯೊಂದು ಮನೆಗೂ ಆಗಿದೆ. ಎಲ್ಲ ಮನೆಗೂ ಗೋಡೆ ಹಾಕ್ಬಿಟ್ಟಿದೆ. ಎಲ್ಲರ ಮನೆನೂ ಬಂದ್ಬೇಕಾರೆ ಅವರೇ ನೋಡ್ಲಿ. ಅವರೇ ಮಾಡ್ಕೊಡ್ಲಿ. ಪ್ರತಿದಿನ ಅವರು ಅಷ್ಟೊಂದು ಬ್ಲಾಸ್ಟ್ ಮಾಡಿದ್ರೆ ಮನೆಗಳು ಇರ್ತಾವ, ಜನಗಳು ಇರಕ್ಕಾಗತ್ತಾ ಇಲ್ಲಿ? ಎಲ್ಲ ಅದ್ಯಾರ ಟಾರ್ ಬೇಯಿಸ್ತಾ ಇದ್ರೆ ಅದು ಪೊಲ್ಯೂಷನ್ ಇದಾಗ್ತದೆ. ಅದಕ್ಕೇನಾದ್ರು ಆ ಸ್ಮೆಲ್, ಆ ಡಸ್ಟಿಗೆ ಅರ್ಧ ಇದು ಮನುಷ್ಯರೆಲ್ಲ ಹುಷಾರದಲ್ಲೇ ಇದು ಮಾಡ್ತಿದ್ದಾರೆ. ಅವಾಗೆಲ್ಲ ಒಂದು ವಾರಗಟ್ಲೆ ಎಲ್ಲರೂ ಜನ ಎಲ್ಲ ಜ್ವರ ಅಂತ ಹೇಳಿ ಹಾಸ್ಪಿಟಲ್ ತಗೋದಾಯ್ತು. 3-4 ಸತಿ ಅಡ್ಮಿಟ್ ಆಗಿದ್ದಾರೆ. ಹಿಂಗೆ ಆದ್ರೆ ಉಗ್ರ ಹೋರಾಟ ಮಾಡಿ ಬಂದ್ ಮಾಡ್ಸಕ್ಕೆ ನಾವೇನು ಸೂಕ್ತ ಕ್ರಮ ಕೈಗೊಳ್ತೀವಿ. ಮುಂದಿನ ದಿನದಲ್ಲಿ ಇದೇ ತರ ಆದ್ರೆ ನಾವು ಊರವರೆಲ್ಲ 120 ಮನೆಯವರು ಸತತವಾಗಿ ಹೋರಾಟ ಮಾಡಿ ಅವ್ರಿಗೆ ಏನು ಶಿಕ್ಷೆ ಕೊಡ್ಸೋದಾಗ್ಲಿ ಮತ್ತೆ ಪ್ರೆಷರ್ ನಿಲ್ಸೋದಾಗ್ಲಿ ಅದನ್ನ ನಾವು ಏನೇನ್ ಮಾಡ್ಬೇಕು ನಿನ್ನೆ ಪಾತ್ರೆಗಳು, ಟಿವಿಗಳು ಎಲ್ಲ ಚಲ್ಲಪಿಲ್ಲಿ ಈ ತರ ಒಂದು 25 ಮನೆಗಳು ಬಿದ್ದಾಗಿದ್ದಾವೆ. ಒಂದ್ ಮನೆಗೆ ಅಂತಲ್ಲ, ಇಡೀ ಊರಿಗೆ ಆಗಿದೆ. ಕೋಳಿ ಸಾಕಿದ ಕೋಳಿ ಮರಿಗಳು ಸಹ ಸತ್ತ ಇದಾವೆ. ನಿನ್ನೆ ಬೈಲ್ ಮೇಲೆ ದನಕರುಗಳು ಬೇಯ್ತಿದ್ದವು. ಒಬ್ರು ಕೈ ಸಿಕ್ಕಿಲ್ಲ, ಒಬ್ರು ಕೈಗೆ ದನ ಅಲ್ಲವ, ಸಿಕ್ಕಪ್ಪಲ್ಲ ಹೋಗಿದೆ ದನ ಅಲ್ಲವ. ಕೈ ಕಾಲು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಕ್ ಆಗೋದಿಲ್ಲ. ಯಾರು ಕೂಡ ಬಂದು ನೋಡಲ್ಲ. ಈಗ ಅಷ್ಟೆಲ್ಲ ಹುಷಾರಲ್ಲ ಅಂತ ಹೇಳಿ 15 ದಿನ ತಿಂಗಳಗಟ್ಟಲೆ ಅಡ್ಮಿಟ್ ಆಗಿ ಬಂದಿದ್ದಾರೆ. ಒಬ್ರು ಕೂಡ ಡಿಸಿನೂ ಬಂದಿಲ್ಲ, ಎಸಿನ ಯಾರು ಬಂದಿಲ್ಲ ನೋಡಕ್ಕೂ ಕೂಡ. ಆಯ್ತು, ಅವ್ರದ್ದು ಏನಿದೆ ಅವ್ರು ಮಾಡ್ಕೊಳ್ಳಿ. ಅವ್ರಿಗೆ ಮಲೆ ಗ್ರಾಮ ಪಂಚಾಯತಿ ಸದಸ್ಯರು ನಾಗರಹಳ್ಳಿ ತಿಮ್ಮನಹಳ್ಳಿ ವಾರ್ಡು. ಇಲ್ಲಿ ಏನಾಗಿದೆ ಅಂದರೆ ಕ್ರಿಷರ್ ಬ್ಲಾಸ್ಟ್ ಮಾಡೋದ್ರಿಂದ ನಿನ್ನೆ ತುಂಬ ದೊಡ್ಡ ರಿಗ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ರಿಗ್ ಬ್ಲಾಸ್ಟ್ ಆಗಿ ಇಲ್ಲಿ ನಾಗರಹಳ್ಳಿಯಲ್ಲಿ ಇಲ್ಲಿವರೆಗೂ ನಾಗರಹಳ್ಳಿಯಲ್ಲಿ ಯಾವುದೇ ಸಮಸ್ಯೆ ಬಂದಿರಲಿಲ್ಲ, ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. ಈ ಸಲ ನಾಗರಹಳ್ಳಿಯಲ್ಲಿ 10-15 ಮನೆ, 2 ಮನೆ ಗ್ಲಾಸ್ ಹೊಡೆದೋಗಿದೆ, 1-2 ಮನೆ ಟಿವಿ ಹೋಗಿದೆ ಅಂತೆ. ತುಂಬ ಮನೆಯಿಂದ ನನಗೆ ಇಲ್ಲಿವರೆಗೂ ನಾಗರಹಳ್ಳಿಯಿಂದ ಕಂಪ್ಲೇಂಟೇ ಬರಲಿಲ್ಲ. ತಿಮ್ಮನಹಳ್ಳಿಗೆ ನಮ್ಮ ತಿಮ್ಮನಹಳ್ಳಿಯವ್ರನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ ತಿಮ್ಮನಹಳ್ಳಿಗೆ ಹತ್ತಿರ ಆಗಿದೆ, 1-1.5 ಕಿಲೋಮೀಟರ್ ಆಗಿದೆ. ತಿಮ್ಮನಹಳ್ಳಿ ಹಾಳಾಗೋಗ್ಬಿಟ್ಟಿದೆ. ಇಲ್ಲಿವರೆಗೂ ಇನ್ನೇನು ಮಾಡೋಕ್ಕಾಗಿಲ್ಲ. ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ ತಕ್ಷಣ ಮೈನ್ಸನ್ ಜ್ಯುವೆಲ್ಲರ್ಸಿಗೆ ಕಂಪ್ಲೇಂಟ್ ಮಾಡಿದ ತಕ್ಷಣ ಬರ್ತಾರೆ, ಬಂದು ಸಮರ್ಥಿಸ್ತಾರೆ. ಹಿಂಗೆ ನೈಸ್ ಮಾಡಿಬಿಟ್ಟು ನಮ್ಮನ್ನು ಹಾಳು ಮಾಡಿ ಹೋಗ್ತಿದ್ದಾರೆ. ಅವರಿಗೆಲ್ಲ ಇದು ಮಾಡ್ತಿದ್ದಾರೆ. ಆಮೇಲೆ ಲಾಸ್ಟಿಗೆ ಪೊಲೀಸ್ ಇಲಾಖೆಗೂ ಫೋನ್ ಮಾಡಿದ್ವಿ. ಪೊಲೀಸ್ ಇಲಾಖೆಯವ್ರು ಬಂದು ಬ್ಲಾಸ್ಟ್ ಮಾಡ್ಬೇಕು, ಅವ್ರು ಇರಬೇಕು ಅಂತ ಇದು ಮಾಡ್ತಾರೆ. ಪೊಲೀಸ್ ಇಲಾಖೆಯವರು ಏನು ಇದು ಬಂದ್ ಮಾಡ್ತಾಯಿಲ್ಲ. ಆ ರೀತಿ ನಮಗೆ ಏನು ಅಂತಂದ್ರೆ ಆ ರಿಗ್ ಬ್ಲಾಸ್ಟ್ ಇದೆಯಲ್ಲ ಅದನ್ನು ನಿಲ್ಲಿಸ್ಬಿಟ್ಟು ಮಾಮೂಲಿ ಬ್ಲಾಸ್ಟಿಗೆ ಗೌರ್ಮೆಂಟ್ ಸರ್ಕಾರ ಏನಾಗಿದೆ ಅಂದರೆ ಇದು ಕೊಟ್ಬಿಟ್ಟಿದೆ ಪರ್ಮಿಷನ್ ಕೊಟ್ಟಿರೋದು 5 ವರ್ಷ ಕೊಟ್ಟಿದ್ದು ಅಂತ ಫಸ್ಟಿಗೆ ಹೇಳಿದರು. ಈಗೆಲ್ಲ 15 ವರ್ಷ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ವಾಯು ಮಾಲಿನ್ಯ ಇದ್ದರು. ಅವರು ಬೇರೆ ಬರೋದೇ ಇಲ್ಲ ಅಲ್ಲಿಗೆ. ಡಸ್ಟು, ಅದು ರೋಡ್ ಧೂಳು ಎಲ್ಲದೂ ನೋಡಿಬಿಟ್ರೆ ಅಲ್ಲಿ ವಾಸ ಮಾಡೋಕ್ಕಿಂತ ಮಕ್ಕಳಿಗೆಲ್ಲ ತುಂಬ ಹುಷಾರಿಲ್ದಂಗೆ ಆಗುತ್ತೆ. ಅದರ ಬಗ್ಗೆ ಬಂದು ಒಂದು ತನಿಖೆ ಮಾಡಿ ಒಂದು ಇದು ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಎಲ್ಲೆಲ್ಲಿ ಹೋಗ್ಬೋದು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ನಾವು ಎಲ್ಲೋ ಶೂಟ್ ಮಾಡೋದೀಗ ಜೀವನ ಮಾಡೋದು ಕಾಣಿಸಲ್ಲ. ಈಗಲ್ಲ ಇನ್ನು ಮಳೆಗಾಲ ಬಂದ್ಮೇಲೆ ಯಾವ್ಯಾವ ಮನೆ ಲೀಕೇಜ್ ಆಗ್ತಾವೋ ಗೊತ್ತಿಲ್ಲ. ಅವಾಗ ಅದನ್ನ ತಗೋದಕ್ಕೇನೋ ಪರವಾಗಿಲ್ಲ. ಮಂಕಂಡಾಗೆಲ್ಲ ಬ್ಲಾಸ್ಟ್ ಮಾಡೋದಾಗೆಲ್ಲ ಕೂತ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲೆಲ್ಲ ಸ್ವಲ್ಪ ಗೋಡೆ ಇದಾಗಿದೆ. ಸರ್ ಇದೆಲ್ಲ ಇದಾಗೋಯ್ತು. ನಾವು ಇದ್ ಮಾಡಿದ್ವಿ, ಎಲ್ಲ ಎತ್ತಾಕಿದ್ದೀನಿ, ಕ್ಲೀನ್ ಮಾಡಿದ್ದೀನಿ ನಾನು. ಫುಲ್ ಇದಾಗೋಯ್ತು ಅದು. ಆಮೇಲೆ ಯಾಕಂದ್ರೆ ನಾವೇನ್ ಮಾಡ್ಬೇಕು ಸರ್, ಪಕ್ಕದಲ್ಲೇ ಭೂಕಂಪ ಆಯ್ತು. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.